ಕನ್ನಡ ಅಕ್ಷರ ವರ್ಣಮಾಲೆಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡಿದ್ವಿ. ಅದರ ಮುಂದಿನ ಭಾಗ ನಮಗೆ ಅಕ್ಷರ ಜೋಡಣೆ ಮಾಡುವಂಥದ್ದು, ವಾಕ್ಯ ರಚನೆ ಮಾಡುವಂಥದ್ದು, ಮತ್ತೆ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು, ಇವೆಲ್ಲ ಅಂಶಗಳನ್ನು ನಾವು ಕಲ್ತ್ಕೊಂಡಾಗ ಮಾತ್ರ ಉತ್ಕೃಷ್ಟವಾದ ಒಂದು ಜ್ಞಾನಿಯಾಗಲಿಕ್ಕೆ, ಕನ್ನಡದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿಕೊಳ್ಳಲಿಕ್ಕೆ ಉಪಯುಕ್ತ ಆಗುತ್ತೆ. ಅಂತಹ ಈ FLN ಬಗ್ಗೆ ನಾವು ಇವತ್ತು ಅಭ್ಯಾಸವನ್ನು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಅಕ್ಷರಗಳ ಒಂದು 3 ಅಕ್ಷರ, 4 ಅಕ್ಷರ, 4ಕ್ಕೂ ಹೆಚ್ಚು ಅಕ್ಷರಗಳ ಜೋಡಣೆಗಳಿಂದ ಕೂಡಿರುವಂತಹ ಪದಗಳನ್ನು ಕಲಿಬೇಕಾಗುತ್ತೆ. ಹಾಗೆ 100 ಪದಗಳನ್ನು ನೀವು ಬರೀಬೇಕು ಮತ್ತೆ ಓದಬೇಕಾಗುತ್ತೆ. ಈಗ ಇದನ್ನು ಓದೋಣ. ಒಂದೊಂದು ಅಕ್ಷರ ಓದು. ಇದೇನು? Very good. ಸರಿ ಓದು. ಮಹಾಪ್ರಾಣಾಕ್ಷರಗಳು. ಉಪಕಾರ. ಎಷ್ಟು ಪದಗಳಿದಾವೆ ಇಲ್ಲಿ? ಸೊ ಈ ಪದಗಳನ್ನ ನಾವು ಬರೆಯೋದಕ್ಕೂ ಓದೋದಕ್ಕೂ ಸ್ಪಷ್ಟವಾಗಿ ಕಲ್ತ್ಕೋಬೇಕು, ಗೊತ್ತಾಯ್ತಲ್ಲ? ಹಾಗೆಯೇ ಸುಮಾರು 104 ಅಕ್ಷರಗಳ ಪದಗಳನ್ನ ಗುರುತಿಸಿದ್ವಿ ನಾವು. ಅದೇ ರೀತಿ ಕೆಲವು ಪದಗಳನ್ನ ನಾವು ರಚನೆ ಮಾಡೋದು ಕಲ್ತ್ಕೊಂಡ್ವಿ. ಹಾಗೆ ಈ ಪದಗಳ ಕೆಲವು ಪದಗಳಿದೆ, ಇಂತಹ ಪದಗಳನ್ನ ತೋರಿಸ್ತೇನೆ. ಈ ಪದಗಳಿಗೆ ನೀವು ವಿರುದ್ಧಾರ್ಥಕ ಪದಗಳನ್ನ ಫ್ಲಾಶ್ ಕಾರ್ಡ್ ಅಲ್ಲಿ ಮಾಡ್ಕೊಂಡು ಹೇಳಿದ್ದೆ ನಾನು. ಅದನ್ನ ನೀವು ಮಾಡ್ಕೊಂಡು ಬಂದಿರ್ತೀರಿ. ನಾನು ಈ ರೀತಿ ಪದಗಳನ್ನ ತೋರಿಸ್ತೀನಿ, ನೀವು ಅದನ್ನ ಆಪೋಸಿಟ್ ವರ್ಡ್ ನನಗೆ ತೋರಿಸ್ಬೇಕಾಗುತ್ತೆ. ಅಥವಾ ಇಲ್ಲಿ ಯಾರಾದ್ರೂ ಒಬ್ಬ ವಿದ್ಯಾರ್ಥಿಯನ್ನು ಕರೆದು ನಾನು ಈ ಪದಗಳನ್ನ ಕೇಳಿಸ್ತೀನಿ, ನೀವು ಮಾಡಬೇಕು. ಈ ಚಟುವಟಿಕೆ ಮಾಡೋಣವಾ? ಓಕೆ. ಮೊದಲನೇದಾಗಿ ಈ ಒಂದು ಪದಕ್ಕೆ ಆಪೋಸಿಟ್ ವರ್ಡ್ ಏನಿದೆ ಯಾರು ಹೇಳ್ತೀರಿ? ವರ್ತಿಸು. ತೋರಿಸು ನೋಡೋಣ. ವೆರಿ ಗುಡ್. ಹಾಗೆ ಇದನ್ನು ಓದಿ. ಯಾರು ಒಬ್ಬ ಓದ್ಬೇಕು. ತೋರಿಸು. ನೆಕ್ಸ್ಟ್ ಒಬ್ಬರು ಓದ್ಬೇಕು. ಜ್ಞಾನಿ, ಅಜ್ಞಾನಿ. ನೆಕ್ಸ್ಟ್ ಆಪೋಸಿಟ್ ವರ್ಡ್ ಹೊಗಳು. ನೆಕ್ಸ್ಟ್ ಶಬ್ದ ಆಪೋಸಿಟ್ ಎಲ್ಲರಿಗೂ ಬರುತ್ತಾ? ನೆಕ್ಸ್ಟ್ ಇದನ್ನು ಓದಿ ನೋಡೋಣ. ಬಾಯಿ ಏನೇ ಮಾಡು. ಮರೆವು, ನೆನಪು. ಇದನ್ನ
ಈಗ ಪದಗಳ ರಚನೆಯನ್ನ ಕಲ್ತಿದ್ದೀರಿ. ಪದಗಳಿಗೆ ವಿರುದ್ಧ ಪದಗಳನ್ನ ಹೇಳೋದನ್ನ ಕಲ್ತಿದ್ದೀರಿ. ಈಗ ಒಂದು ಚಿತ್ರವನ್ನ ನಾನು ತೋರಿಸ್ತೀನಿ. ಆ ಚಿತ್ರವನ್ನ ನೀವು ನೋಡಿ ನಾಳೆ ಒಂದು ವಾಕ್ಯ ರಚನೆ ಮಾಡುವುದು. ಅಲ್ಲಿ ಏನೇನಿದೆ, ಅದೇನು ನಿಮ್ಮ ಕಲ್ಪನೆಯಲ್ಲಿ ಆ ಚಿತ್ರ ಏನು, ಆ ಚಿತ್ರವನ್ನ ಕಲ್ಪಿಸಿದಾಗ ನಿಮ್ಗೆ ಏನೇನು ಪ್ರಶ್ನೆಗಳು ಹುಟ್ಟಿಕೊಂಡು ಅದನ್ನು ನೀವು ವಾಕ್ಯ ರಚನೆಯಲ್ಲಿ ತೋರಿಸ್ಬೇಕಾಗುತ್ತೆ. ಆ ಚಿತ್ರವನ್ನ ಇದು ಒಂದು ಚಿತ್ರಗಳ ಸಮೂಹ ಇರುವಂತದನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಇದನ್ನ ಕಲ್ಪನೆಯಲ್ಲಿ ಏನನ್ಸುತ್ತೆ, ಇದು ಯಾವ ಚಿತ್ರ ಅಂತ ಕಾಣಿಸುತ್ತೆ? ಕನ್ನಡದಲ್ಲಿ ಏನಂತ? ಉದ್ಯಾನವನದಲ್ಲಿ ಯಾರೋ ಒಬ್ಬರು ನಿಂತ್ಕೊಂಡು ಏನೇನಿದೆ ಅಂತ ಕಲ್ಪನೆ ಬಂದಿದ್ದನ್ನು ಹೇಳ್ತೀರಾ? ಏನ್ ಹೇಳೋಣ ಆಚಾರ್ಯ? ಇದೇನಿದು? ಸೊ ಇದೇನಿದು? ಇದೇನಿದು? ಇದೇನು ಮಗು ಏನ್ ಮಾಡ್ತಾ ಇದೆ? ನಾನು ಹೇಳಿ ತೋರಿಸಿದಾಗ ಗೊತ್ತಾಯ್ತು. ಇವೆಲ್ಲ ಒಟ್ಟಾರೆಯಾಗಿ ನಿಮಗೆ ಈ ಚಿತ್ರದಲ್ಲಿ ಏನೇನು ಕಾಣಿಸಿದಾವೆ ಅವುಗಳನ್ನ ಪಟ್ಟಿ ಮಾಡಿ ಒಂದು ವಾಕ್ಯ ಮಾಡ್ಕೋಬೇಕು. ಪಟ್ಟಿ ಮಾಡ್ಕೋಬೇಕು. ಏನು ಮೊದಲನೇದಾಗಿ ಇಲ್ಲಿ ಏನಿದೆ, ಇದೇನಿದೆ, ಇದೇನಿದೆ, ಇದೇನಿದೆ ಎಲ್ಲವನ್ನು ಗಮನಿಸಿ ಆಗ್ಬೋದಾ? ಇದನ್ನು ನಾಳೆ ಮಾಡ್ಕೊಂಡು ಬರ್ತೀರಾ?